ನಮಸ್ತೆ ಫ್ರೆಂಡ್ಸ್. ನಾವು ಇವಾಗ ಬೆಳಗಿನ ಜಾವ 4 ಕಾಲು. ಸೊ ನಮ್ಮ ಮನೆಯವರು ನಾನು ರೆಡಿಯಾಗಿದ್ದೀವಿ ಊರಿಗೆ ಹೋಗೋಕ್ಕೆ ಅಂತ. ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ, ಊರಿಗೆ ಹೋಗ್ತಾ ಇದ್ದೀವಿ. ಅವ್ರ ಮದುವೆಗೆ ಹೋಗ್ತಾ ಇದ್ದಾರೆ, ನಾನು ಬೇರೆ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ನಾನು ಹೊಸದುರ್ಗ ಹೋಗ್ತೀನಿ, ಇವರು ಸಂತೆಬೆನ್ನೂರಿಗೆ ಹೋಗ್ತಾರೆ. ಸೊ ಇನ್ನೂ ಎಲ್ಲ ಮಲಗಿದ್ದಾರೆ. ನಾವು ಬೇಗ ಹೋಗ್ತಾ ಇದ್ದೀವಿ, 4 ಕಾಲಿನ. ಸೊ ಮೆಜೆಸ್ಟಿಕ್ವರೆಗೂ ಜೊತೆಗೆ ಹೋಗ್ತೀವಿ, ಆಮೇಲೆ ನಾನು ಹೊಸದುರ್ಗ ಹೋಗ್ತೀನಿ. ಹೊಸದುರ್ಗ ಹತ್ರ ಕೈನೋಡು. ನೋಡಿ, ಬಸ್ ಸ್ಟಾಪಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ನನ್ನನ್ನು ಮೆಜೆಸ್ಟಿಕ್ಕಿಗೆ ಬಿಡೋದಕ್ಕೆ ಅಂತ ಅವರು ಜೊತೆಗೆ ಬಂದರು. ಯಾಕೆಂದರೆ ಅವರು ಟ್ರೈನಿಗೆ ಹೋಗಬೇಕಾಗಿತ್ತು. ಅವರು ಒಂದು ಮದುವೆ ಇದೆ ಸಂತೆಬೆನ್ನೂರಿಗೆ, ಅಲ್ಲಿ ಹೋಗ್ತಾ ಇದ್ದಾರೆ ಅವರು. ನನ್ನನ್ನು ಹೊಸದುರ್ಗ ಬಸ್ಗೆ ಬಂದು ಕೂರಿಸ್ಬಿಟ್ಟು ಆಮೇಲೆ ಅವರು ಟ್ರೈನ್ಗೆ ಹೋದರು. ನಾನು ಹೊಸದುರ್ಗ ಬಸ್ಸಲ್ಲಿ 5 ಗಂಟೆಗೇನೋ ಕೂತ್ಕೊಂಡಿದ್ದು ಬಸ್ಸಲ್ಲಿ. ಸೊ ಇವಾಗ ಬಸ್ ಹೊರಡ್ತಾ ಇದೆ ಅಲ್ಲಿಂದ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ನೋಡಿ, 5 ಗಂಟೆಗೆ ಬಿಡ್ತು ಮೆಜೆಸ್ಟಿಕ್ಕು. ಅಲ್ಲಿಗೆ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕಂಡಕ್ಟ್ರ್ ಕೇಳಿದ್ದಕ್ಕೆ 10 ಗಂಟೆ ಮೇಲೆ ಆಗುತ್ತಮ್ಮ ಹೋಗೋ ಅಷ್ಟರಲ್ಲಿ ಅಂತ ಹೇಳ್ತಾಯಿದ್ರು. ಸೊ ನಾನು ಯಾಕೆ ಹೊರಟಿದ್ದೀನಿ ಕೈನೋಡುಗೆ ಅಂದರೆ, ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಹಂಗಾಗಿ ಕರೆದಿದ್ದಾರೆ, ಹೋಗ್ತಾಯಿದ್ದೀನಿ. ಅವರಾಗಲೇ ಒಂದು ದಿನ ಮುಂಚೆನೇ ಹೋಗಿದ್ರು ಊರಿಗೆ. ಪವಿ ಅವರು, ಅವ್ರ ಫ್ಯಾಮಿಲಿಯವರೆಲ್ಲನೂ ಹೋಗಿದ್ದಾರೆ. ನಾನು ನೆಕ್ಸ್ಟ್ ಡೇ ಹೋಗ್ತಾಯಿದ್ದೀನಿ ಅಲ್ಲಿಗೆ. ಅಂದರೆ ಭಾನುವಾರ ಬೆಳಗ್ಗೆ ಹೋಗ್ತಾಯಿದ್ದೀನಿ ನಾನು. ನೋಡಿ, ಇದೇ ಟಿಕೆಟ್ ತೊಗೊಂಡೆ ನಾನು ಕೈನಡುಗೆ. ಸೊ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ನಾವು ತುಮಕೂರು ಬರೋ ಅಷ್ಟರಲ್ಲಿ 6:30 ಆಗೋಗಿತ್ತು. 1.5 ಅವರ್ ಬಂದಿದ್ದು ತುಮಕೂರಿಗೆ. 5 ಗಂಟೆ ಬಿಟ್ಟಿದ್ದು ಬೆಂಗಳೂರು. ತುಮಕೂರು ಬರೋ ಅಷ್ಟರಲ್ಲಿ 6:30. ಹಾಗೆ ಟ್ರೈನ್ ಹೋಗ್ತಾಯಿದೆ ಬೆಳಗ್ಗೆ. ಸೊ ನಾನು ಬಸ್ಸಲ್ಲಿದ್ದೀನಿ, ಆ ಕಡೆ ಟ್ರೈನ್ ಹೋಗ್ತಾಯಿದೆ, ಈ ಕಡೆ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ನಾನು. ಸೊ ಅಲ್ಲಿಂದ ಮುಂದೆ KB ಕ್ರಾಸ್ ಅಂತ ಬರುತ್ತೆ. ಸೊ ಅಲ್ಲಿ ನಿಲ್ಲಿಸಿದ್ದಾರೆ, KB ಕ್ರಾಸಲ್ಲಿ ನಿಲ್ಲಿಸಿದ್ದಾರೆ ಬಸ್. ಚಿಕ್ಕನಾಯಕನಹಳ್ಳಿ ಬಸ್ ಸ್ಟ್ಯಾಂಡ್ ಇದು. 8:30 ಚಿಕ್ಕನಾಯಕನಹಳ್ಳಿ ಬಸ್ ಸ್ಟಾಪಲ್ಲಿ 8:30ಗೆ ಬಂದರು. ನೋಡಿ, ಶ್ರೀರಾಮ್ಪುರ ಇದು, ಶ್ರೀರಾಮ್ಪುರ ಬಸ್ ಸ್ಟಾಪ್. ನೋಡಿ, ಶ್ರೀರಾಮ್ಪುರ ಬಿಟ್ಟ ಮೇಲೆ ನೇರ್ಲಕೆರೆ ಬರ್ತಾ ಇದೆ ಬಸ್ಸು. ಸೊ ಹಂಗೆ ಚಿಕ್ಕದಾಗ ಒಂದೊಂದು ವೀಡಿಯೋಗಳು ಮಾಡಿಕೊಂಡೆ. ಇದು ನೇರ್ಲಕೆರೆ ಇದು. 9:30 ಪರವಾಗಿಲ್ಲ, 9:30 ಬಂದಾನೆ. ಅವನು 10 ಗಂಟೆ ಮೇಲೆ ಹೇಳಿದ್ದ. ಕೈನಡು ಬರೋ ಅಷ್ಟರಲ್ಲಿ 9:30. ಇದೆ ನೋಡಿ, ಕರಿಯಮ್ಮ ದೇವಿ ಸುಕ್ಷೇತ್ರ ಕೈನಡು ಅಂತ ಐತೆ. ಇದೇ ಊರು ಪವಿ ಅವ್ರದ್ದು. ಸೊ ಇಲ್ಲಿಗೆ ಬಂದಿದ್ದೀನಿ ನಾನು 9:30 ಅಷ್ಟರಲ್ಲಿ. ಸ್ಟಾರ್ಟಿಂಗ್ ಬರ್ತಾನೆ ಉಮೇಶಣ್ಣ ಸಿಕ್ಕಿದ್ರು, ಮಾತಾಡಿಸ್ತಾ ಇದ್ರು ಉಮೇಶಣ್ಣ. ಸೊ ಇವಾಗ
ಮನೆಗೆ ಹೋಗ್ತಾಯಿದ್ದೀನಿ ನಾನು. ಸ್ಕೂಲ್ ಅನಿಸುತ್ತೆ ಇದು. ಸೊ ಪುಷ್ಪಕ್ಕರ ಮನೆ. ಅಣ್ಣ ಇದ್ದಾರೆ, ನೋಡ್ಬೇಕು ಯಾರ ಮಲೇಶನ್ ಇಲ್ಲೇ ಸಿಕ್ತು. ಏನಣ್ಣ ಅಲ್ಲಿಂದ ಬಂದಲ್ಲ, ಎಲ್ಲೇ ಪವ್ಯರು ಕೈ ನೋಡು ಬರೋ ಅಷ್ಟರಲ್ಲಿ 9:15 ಆಗೋಗಿತ್ತು. ಬರ್ತಾ ಎಂಟ್ರೆಸಲ್ಲೇ ಪುಷ್ಪಕ್ಕ ಅವ್ರ ಮನೆ ಸಿಕ್ತು. ಮಲ್ಲೇಶ್ ಅಣ್ಣನೂ ಸಿಕ್ಕು, ಮಾತಾಡ್ಸಿದ್ರು. ಆಮೇಲೆ ನಾನು ಪವಿ ಅವ್ರನ್ನ ನೋಡಿಕೊಂಡು ಪವಿ ಅವ್ರ ಮನೆ ಕಡೆ ಹೋಗ್ತಾಯಿದ್ದೀನಿ ಇವಾಗ. ಏನಣ್ಣ ಜೋರಾಗಿ ಮಾಡ್ತಿದ್ದೀರಾ? ಎಲ್ಲ ಫಂಕ್ಷನ್ ಎಲ್ಲ ಜೋರಾಗಿ ನಡೀತಾ ಐತೆ. ಅಂತಾರೆ ಹುಣಸೆಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಬಿಟ್ಟಿದ್ದಾವೆ. ಪೊಯ್ಯವ್ರ ಊರಾಗ ಹುಣಸೆಕಾಯಿ ಜೋರಿದ್ದಾವೆ. ಪೊಯ್ಯವ್ರ ಊರು ಒಂದು ರೌಂಡ್ ಹಾಕೊಂಬಂದೆ ನಾನು. ಕೈ ನೋಡೆಲ್ಲನೂ ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾರೆ. ನಾನು ಊರೊಳಗಡೆ ಬಂದೆ. ಪವಿಯರು ಇನ್ನೂ ಸಿಕ್ಕಿಲ್ಲ ನನಗೆ. ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅವ್ರನ್ನ ನೋಡಿಕೊಂಡು ನಾನು ದೇವಸ್ಥಾನದ ಹತ್ರ ಬರ್ತಾಯಿದ್ದೀನಿ ಅವ್ರನ್ನ ಹುಡ್ಕೊಂಡು. ಸೊ ಇದ್ರ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಡಿಟಿಂಗ್ ಮಾಡಿರಲಿಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.